ನನ್ನ ಮನೆ ದೇವರಾಡೆಗೂ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಆಶ್ಚರ್ಯ. ನಾನು ಕೇಂದ್ರದ ನಾಯಕರು, ಭಾರತೀಯ ಜನತಾ ಪಾರ್ಟಿ ನಾಯಕರು, ನೀನು ಚುನಾವಣೆಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿಲ್ಲಬಾರದು ಅಂತ ಸೂಚನೆ ಕೊಟ್ಟಾಗ ಪಕ್ಷದ ಸಿದ್ಧಾಂತಕ್ಕೆ ಒಪ್ಪಿ ಸೂಚನೆ ಪರಿಪಾಲನೆ ಮಾಡಿ 3 ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ ಅಂತ ಕೇಂದ್ರಕ್ಕೆ ಪತ್ರವನ್ನು ಬರೆದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ಯಾರು ಈ ರೀತಿ ಮಾಡಿದಾರಾ? ಶಿಸ್ತಲ್ಲಿ ಈ ಪಕ್ಷವನ್ನು ನಾನು ಕಳಿಸಂತ ಶಿಸ್ತಲ್ಲಿ ಬೆಳ್ಕೊಂಬಂದಿದ್ದು ನನ್ನ ತಪ್ಪಾಗದ್ರೆ ಮಂತ್ರಿ ಸ್ಥಾನ ಹೋಯ್ತು. ಎನ್ಕ್ವೈರಿ ಮಾಡಿ ಅಂತಂದೆ. ಎನ್ಕ್ವೈರಿ ಆಯ್ತು. ಎನ್ಕ್ವೈರಿನಲ್ಲಿ ಈಶ್ವರಪ್ಪ 1% ತಪ್ಪಿತಸ್ಥನ ಅಲ್ಲ ಅಂತ ಕೋರ್ಟ್ ಆದೇಶ ಕೊಡ್ತು. ನಮ್ಮ ರಾಜ್ಯದ ನಾಯಕರಾದ ಮಾನ್ಯ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಇಬ್ಬರು 6ನೇ ದಿನನೇ ಹೇಳಿದ್ರು, ಇನ್ನು 3 ದಿನದಲ್ಲಿ ಈಶ್ವರಪ್ಪನ ಮಂತ್ರಿ ಮಾಡ್ತೇವೆ. ಮಂತ್ರಿ ಮಾಡಲಿಲ್ಲ. ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಇಡೀ ಕರ್ನಾಟಕ ರಾಜ್ಯ ಕಾರ್ಯಕರ್ತರು ಕೇಳಕ್ ಶುರು ಮಾಡಿದ್ರು, ಅಣ್ಣ ನಿಂಗೆ ಯಾಕೆ ಮಂತ್ರಿ ಮಾಡಲ್ಲ, ಯಾಕೆ ಮಂತ್ರಿ ಮಾಡಲಿಲ್ಲ? ಅದಕ್ಕೆ ಬೊಮ್ಮಾಯಿ ಹತ್ರ ಹೋದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಪತ್ರಿಕೆಗಳಿದಾವೆ ಆದರೂ ಹೇಳ್ತೇನೆ, ನೀನ್ ಮಂತ್ರಿ ಮಾಡೋದಾದ್ರೆ ಈಶ್ವರಪ್ಪನ ವಿಜೇಂದ್ರನು ಮಂತ್ರಿ ಮಾಡಲೇಬೇಕು, ಇಲ್ಲ ಅಂದ್ರೆ ನಾವು ಬಿಡಲ್ಲ. ಬೊಮ್ಮಾಯಿ ಹೇಳ್ದಂತಲ್ರಿ, ವಿಜೇಂದ್ರ MLCನೂ ಅಲ್ಲ, MLAನೂ ಹೆಂಗ್ರಿ ಮಾಡಕ್ ಬರುತ್ತೆ? ಈಗ ಮಾಡ್ಬಿಡು ಮಂತ್ರಿ, ಆಮೇಲೆ MLC ಮಾಡೋಣ ಅವನ್ನ ಅಂತ. ಕೊನೆಗೂ ಕೇಂದ್ರದವ್ರು ಒಪ್ಪಿಲ್ಲ, ಇದು ಆಗಲಿಲ್ಲ. ಇರ್ಲಿ, ನಂದೇನು ಅಭ್ಯಂತರ ಇಲ್ಲ.